ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ರೆಸಿಪಿ ವಿಡಿಯೋ. ರುಚಿಕರವಾದ ಬೆಂಡೆಕಾಯಿ ಗೊಜ್ಜು ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಹಾಗೆಯೇ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನ ಹಾಗೆಯೇ ನೋಡೋಣ ಬನ್ನಿ. ಮೊದಲಿಗೆ ನೋಡ್ಬೋದು, ಇಲ್ಲಿ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ತೊಳೆದು ನೀರಲ್ಲಿ ಚೆನ್ನಾಗಿ ತೊಳೆದು ಆನಂತರ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಆನಂತರ ಕಟ್ ಮಾಡ್ಕೋಬೇಕು. ಈಗ ತೊಳೆದುಬಿಟ್ಟು ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಬಾಣಲಿಯಿಂದ ಆ ಲೋಪದ ಅಂಶ ಏನಿದೆಯೋ ಬೆಂಡೆಕಾಯಲ್ಲಿ ಅದೆಲ್ಲ ನೀಟಾಗಿ ಜಾಸ್ತಿ ಹೊತ್ತು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಲೋಪದ ಅಂಶ ಹೋಗಿ ಸ್ವಲ್ಪ ಸುಟ್ಟೋ ರೀತಿ ಬೆಂಡೆಕಾಯಿನ ನೀಟಾಗಿ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡು ಲೋಪದ ಅಂಶ ಎಲ್ಲ ನೀಟಾಗಿ ಹೋಗಬೇಕು, ಅಲ್ಲಿ ಗಂಟ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಾಂದರೆ ಲೋಪಲಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಅದಕ್ಕೆ ನೀಟಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಒಣ ಬಾಣಲಿಯಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಮೊದಲು. ಹಾಗೆಯೇ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡ್ಬೋದು, ಈಗ ಬಾಣಲಿಯೆಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿದೆ. ಆ ರೀತಿ ಹುರ್ಕೊಂಡು ಆನಂತರ ಇಲ್ಲಿ ಹಾಗೆಯೇ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿಲಿ ಆನಂತರ ಜೀರಿಗೆ ಸೇರಿಸ್ತಾಯಿದ್ದೀನಿ ಸ್ವಲ್ಪ. ಆನಂತರ ಇಲ್ಲಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಎಲ್ಲ ಸಿಡಿಲಿ ಆನಂತರ ಇಲ್ಲಿ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡು ಅದನ್ನು ಸೇರಿಸ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಗಂಟ ನೀಟಾಗಿ ಫ್ರೈ ಮಾಡಿಕೊಂಡು ಆನಂತರ ಒಂದೆರಡು ಟೊಮೊಟೊನ ಹೆಚ್ಚಿಟ್ಟಿದ್ದೀನಿ. ಆ ಟೊಮೊಟೊನ ಈಗ ಸೇರಿಸ್ತೀನಿ. ಟೊಮೊಟೊ ಸಾಫ್ಟ್ ಆಗಬೇಕು. ಹಾಗೆಯೇ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಸಾಫ್ಟಾಗಿ ಟೊಮೊಟೊ ನೀಟಾಗಿ ಸಾಫ್ಟ್ ಆಗುತ್ತೆ ಅಂತೇಳಿ ಮೊದಲೇ ಉಪ್ಪು ಸೇರಿಸ್ತಾಯಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಸಾಫ್ಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸಾಫ್ಟಾಗಿ ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಅಂದಮೇಲೆ ಮೊದಲೇ ಚೆನ್ನಾಗಿ ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳಿ. ಟೊಮೊಟೊ ಹಾಕಿದ್ದೀವಿ ಅನ್ನೋ ಒಗ್ಗರಣೆ ಐಟಮ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಇಲ್ಲಿ ಹುರ್ಕೊತಾ ಇದ್ದೀನಿ. ಹಾಗೆ ನೀಟಾಗಿ ಹುರ್ಕೊಂಡು ಆನಂತರ ನಾನಿಲ್ಲಿ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಸೇರಿಸ್ಕೋಬೋದು. ಸಾಂಬಾರು ಪುಡಿ ಬಳಸ್ತಾ ಇರೋದು ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರ್ ಸೇರಿಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಧನಿಯಾ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿ ಎರಡು ಮಿಕ್ಸ್ ಆಗಿರುವಂಥ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸೇರಿಸ್ಕೊಂಡು ನೋಡಿಕೊಂಡು ಸ್ವಲ್ಪ ಎಷ್ಟು ಬೇಕೋ ನಮಗೆ ಎಷ್ಟು ಗೊಜ್ಜು ಬೇಕೋ ಅದನ್ನು ಅಷ್ಟು ನೀರು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಎಲ್ಲ ಕುದ್ದು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಬೇಯ್ಕೋಬೇಕು. ಹಾಗೆ ಸ್ವಲ್ಪ ನಮಗೆ ಗೊಜ್ಜು ರೀತಿ ಗಟ್ಟಿಯಾಗಬೇಕು. ಅಲ್ಲಿ ತನಕ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋ ರೀತಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ರೆ ಈ ರೀತಿ ಬೆಂಡೆಕಾಯಿ ಗೊಜ್ಜು ಆರೋಗ್ಯಕ್ಕೆ ಒಳ್ಳೆಯದು, ರುಚಿಕರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಹಾಗೆ ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.